ವೀಕ್ಷಕರೇ, ಅಂತೂ ಇಂತೂ ಡಿ.ಕೆ. ಶಿವಕುಮಾರ್ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವೇದನೆಯ ಗಜಪ್ರಸವ ನಿನ್ನೆ ಮುಗಿದಿದ್ದು, ಇನ್ನೊಂದು ಸಚಿವ ಸ್ಥಾನ ಬಾಕಿ, ಜೊತೆಗೆ ಒಂದಷ್ಟು ಅಸಮಾಧಾನಗಳು, ರಾಜಕೀಯ ಹಗ್ಗ-ಜಗ್ಗಾಟದ ಆಟಗಳು ಮುಂದುವರೆದಿವೆ. ಅದರಲ್ಲಿ ಮಂತ್ರಿ ಕನಸು ಕಾಣುತ್ತಿದ್ದ ಅನೇಕರು ನಿರಾಸೆಗೊಂಡು ರಾಜೀನಾಮೆ ನೀಡುವುದು, ಬೆಂಬಲಿಗರ ಮೂಲಕ ಪ್ರತಿಭಟನೆ ನಡೆಸ್ತಾ ಇರೋದು, ಹೀಗೆ ತಮ್ಮ ರಾಜಕೀಯ ಪಟ್ಟುಗಳನ್ನು ಮುಂದುವರಿಸಿದ್ದಾರೆ. ಈ ಮಂತ್ರಿಗಿರಿ ವಿಚಾರದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಬಂದಾಗ ಈ ಹಿಂದೆ ಕೂಡ ಇದ್ದ ಒಂದೇ ಒಂದು ಸಚಿವ ಸ್ಥಾನ, ಅದು ದಿವಂಗತ ಸುಧಾಕರ್ ಅವರದ್ದಾಗಿತ್ತು. ಆಗ ಕೆಲಸಕ್ಕೆ ಬಾರದ ಖಾತೆ ಕೊಟ್ಟು ಕೈ ತೊಳ್ಕೊಂಡಿದ್ರು ಅನ್ನಿ. ಯಾವಾಗ ಸುಧಾಕರ್ ಅಕಾಲಿಕ ಮರಣಕ್ಕೆ ತುತ್ತಾದರೂ ಅಲ್ಲಿಂದಾನು ಮಂತ್ರಿಯಾಗುವ ಸಾಲಲ್ಲಿ ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದ್ದ ಹೆಸರು ಚಳ್ಳಕೆರೆ ಕ್ಷೇತ್ರದ ಹ್ಯಾಟ್ರಿಕ್ ಗೆಲುವಿನ ಶಾಸಕ ಟಿ. ರಘುಮೂರ್ತಿ ಅಲಿಯಾಸ್ ತಿಪ್ಪಯ್ಯ ರಘುಮೂರ್ತಿ ಅವರದ್ದು. ನಾನು ತಿಪ್ಪಯ್ಯ ರಘುಮೂರ್ತಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ, ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಪರಮೇಶ್ವರ್ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಜನಪ್ರಿಯ ಸಚಿವ ಟಿ. ರಘುಮೂರ್ತಿ ಅಣ್ಣನಿಗೆ. ಹೌದು ಸ್ನೇಹಿತರೆ, ಟಿ. ರಘುಮೂರ್ತಿ ಒಬ್ಬ ವಿದ್ಯಾವಂತ, ಸುಶಿಕ್ಷಿತ, ಸುಸಂಸ್ಕೃತ, ಕಳಂಕರಹಿತ, ಸರ್ವರನ್ನೂ ಸಮಾನವಾಗಿ ಕಾಣುವಂಥ, ಜೊತೆಗೆ ಸದಾ ಅಭಿವೃದ್ಧಿ ಜಪ ಮಾಡುವ ಅಪರೂಪ ವ್ಯಕ್ತಿತ್ವದ ರಾಜಕಾರಣಿ. ಹಾಗಾಗಿಯೇ ಅವರನ್ನು ಚಳ್ಳಕೆರೆ ಕ್ಷೇತ್ರದ ಜನ ಸತತ 3 ಬಾರಿ ಗೆಲ್ಲಿಸಿ ರಘುಮೂರ್ತಿಯವರ ರಾಜಕೀಯ ಭವಿಷ್ಯವನ್ನ ಮಂತ್ರಿಯಾಗುವವರೆಗೆ ತಂದು ನಿಲ್ಲಿಸಿದ್ದಾರೆ. ಈ ಊರಿನ ಪಾಳ್ಯಗಾರ, ಜನಗಳ ನೆಚ್ಚಿನ ನಾಯಕ. ಇದಿಷ್ಟೇ ಅಲ್ಲ, ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆಗಿರುವ ರಘುಮೂರ್ತಿ ಯಾವ ಕಾಂಟ್ರವರ್ಸಿಗೂ ಸಿಗದೆ ಜನರ ನಡುವೆ ಇದ್ದುಕೊಂಡು, ಜನ ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋ ಸದುದ್ದೇಶ ಇಟ್ಕೊಂಡು ಕ್ಷೇತ್ರದಲ್ಲಿ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಉತ್ತಮ ವಾತಾವರಣ ಸೃಷ್ಟಿಗೆ ಕಾರಣಕರ್ತರಾಗಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಶಿಕ್ಷಣ, ಕುಡಿಯುವ ನೀರು, ರಸ್ತೆ, ರೈತರ ಭೂಮಿಗಳಿಗೆ ನೀರು ಒದಗಿಸುವ ಯೋಜನೆಗಳ ಜೊತೆಗೆ ತಾಲೂಕು ಕೇಂದ್ರವನ್ನೇ ಜಿಲ್ಲಾ ಕೇಂದ್ರದಂತೆ ಮಾಡುವ ಸಕಲ ಅಭಿವೃದ್ಧಿ ಕೆಲಸಗಳಿಗೆ ಮುನ್ನೋಟಕ್ಕೆ ಮುನ್ನುಡಿ ಬರೆದಿರುವ ರಘುಮೂರ್ತಿಯ ಜಾಣ್ಮೆಯ ನಡೆ ಇನ್ನಿತರ ರಾಜಕಾರಣಿಗಳಿಗೂ ಮಾದರಿ ಎನಿಸತೊಡಗಿದೆ. ಮೊದಲಿಂದನೇ ಹೇಳ್ತಾ ಇದ್ದೀನಿ, ಅಪ್ಪ ನಾವು ಓಟ್ ಹಾಕ್ತಿದ್ರೆ ಬೇಡ್ರ ಮಾರ, ಚೆನ್ನಾಗಿರ್ರಿ, ನೀವು ಎಲ್ಲ ಹೊಂದಾಣಿಕೆ ಆಗಿರ್ರಿ ಅಂತ ಹೇಳ್ತೀನಿ. ನಾನು ಯಾವುದೇ ಊರಿಗೆ ಹೋದ್ರೆ ಅದನ್ನೇ ನಾನು ಹೇಳೋದು. ಯಾವುದೇ ಪೊಲೀಸ್ ಸ್ಟೇಷನ್ ಏನೋ ಬಂದರೆ ರಾಜಿ ಮಾಡಿ ಕಳಿಸ್ರಿ ಅಂತ ಹೇಳ್ತೀವಿ. ಇಲ್ಲಪ್ಪ ಅವ್ನು ನಮ್ಗೆ ಓಟ್ ಹಾಕಿಲ್ಲ, ಅವ್ನು ಬಿಡದಂಗೆ ಬಡ್ದು ಕಳ್ಸಂತ ಯಾರು ಹೇಳೋದಿಲ್ಲ. ನಮ್ದು ಏನಂದರೆ, ಏನಾದ್ರೂ ಆದರೆ ಯಾರಿಗಾದ್ರೂ ಒಬ್ಬರಿಗೆ ದಬ್ಬಾಳಿಕೆ ಮಾಡಿದರೆ ಆ ದಬ್ಬಾಳಿಕೆ ಮಾಡ್ದನ್ನು ವಿಚಾರಿಸಿ ಸರಿಯಾದ ರೀತಿಯಲ್ಲಿ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಇನ್ನೊಂದು ಸಾರಿ ಮಾಡ್ದಂಗೆ ಮಾಡಿ ಕಳಿಸಿ ರಾಜಿ ಮಾಡಿ ಕಳಿಸಿ ಅಂತ ಹೇಳ್ತೀವಿ. ಯಾವತ್ತೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳೋದಿಷ್ಟೇನೆ, ಯಾವಾಗಲೂ ಕೂಡ ನಮ್ಮ ಬುದ್ಧಿವಂತಿಕೆಯನ್ನ
ಗ್ರಾಮಕ್ಕೋಸ್ಕರ. ಇಲ್ಲಿ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ನೀವು ಯಾರಿಗೆ ಇಷ್ಟ ಬಂದ್ರೆ ಅವ್ರಿಗೆ ಓಟ್ ಹಾಕ್ರಿ. ಆದ್ರೆ 5 ವರ್ಷ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಸೌಹಾರ್ದಿತವಾಗಿ ಯಾರು ಪೊಲೀಸ್ ಕಂಪ್ಲೇಂಟ್ ಹೋಗ್ದಂಗೆ ರಾಜಿ ಮಾಡ್ಬೇಕು ಒಬ್ರಿಗೊಬ್ರು. ಯಾಕಂದ್ರೆ ಆ ಪಾರ್ಟಿಯನ್ನು ಈ ಪಾರ್ಟಿಯನ್ನು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಳ್ಸಂತ ಕೆಲಸ ಆಗ್ಬಾರ್ದು. ಕೇಳಿಸ್ಕೊಂಡ್ರ ರಘುಮೂರ್ತಿ ಅವ್ರ ಮಾತು? ಯಾವ ರಾಜಕಾರಣಿ ಈ ಮಾತು ಹೇಳ್ತಾರೆ ಅಲ್ವಾ? ನನ್ನೂರಿನ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಈ ಮಾತನ್ನ ರಘುಮೂರ್ತಿ ಅವರು ಹೇಳಿದ್ರು. ನೀವು ನನಗೆ ಓಟು ಹಾಕಿ ಅಂತ ಕೇಳುವ ಬದಲು ನಿಮ್ಮ ಓಟು ಯಾವ ಅಭ್ಯರ್ಥಿಗಾದರೂ ಹಾಕಿ ಅಭಿವೃದ್ಧಿ ವಿಚಾರದಲ್ಲಿ ಊರುಗಳಲ್ಲಿ ರಾಜಕಾರಣ ಮಾಡದೆ ಒಗ್ಗಟ್ಟು ಪ್ರದರ್ಶನ ಮಾಡಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಿ ಎನ್ನುವ ಇವರ ಈ ಮನವಿಯೇ ಇವರ ವ್ಯಕ್ತಿತ್ವ ಅದೆಂತಹದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವರ ರಾಜಕೀಯ ನಡೆ, ಅವರಲ್ಲಿರುವ ಸಾಮರ್ಥ್ಯ, ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕೆಲಸಗಳು, ಪಕ್ಷನಿಷ್ಠೆ, ಯಾವುದೇ ಕಾಂಟ್ರವರ್ಸಿ ಇಲ್ದಿರೋದು, ಅವರ ಹಿಂದೆ ಇರುವ ಎಲ್ಲ ಜಾತಿಗಳ ಬೆಂಬಲ, ಜೊತೆಗೆ ಜಿಲ್ಲೆಯಲ್ಲಿರುವ ಪಕ್ಷದ ಇತರ ಶಾಸಕರೊಂದಿಗೆ ಹೊಂದಿರುವ ಸೌಹಾರ್ದಯುತ ನಡೆ ಇವರಿಗೆ ಮಂತ್ರಿ ಪಟ್ಟ ಒಲಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನಬಹುದು. ಜಿಲ್ಲೆಯಲ್ಲಿರುವ ಹೊಸದುರ್ಗ ಕ್ಷೇತ್ರದ ಶಾಸಕ ಬಿಜಿ ಗೋವಿಂದಪ್ಪ ಹಿರಿಯ ಶಾಸಕರು, ಅವರ ವೇಗದ ಕೆಲಸಕ್ಕೆ ವಯಸ್ಸು ಅಡ್ಡಿಯಾಗುತ್ತೆ. ಮೊಳಕಾಲ್ಮೂರು ಕ್ಷೇತ್ರದ ಹಿರಿಯ ಶಾಸಕ NY ಗೋಪಾಲಕೃಷ್ಣ ಅವರದ್ದು ಕೂಡ ವಯಸ್ಸಿನ ಸಮಸ್ಯೆ, ಜೊತೆಗೆ ರಾಜಕೀಯ ಇಚ್ಛಾಶಕ್ತಿಗಳ ಕೊರತೆ ಕೂಡ. ಇನ್ನು ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಮೊದಲ ಬಾರಿ ಗೆದ್ದಿರುವ ಶಾಸಕ, ಜೊತೆಗೆ ಅಕ್ರಮ ಹಣ ವಹಿವಾಟಿನಲ್ಲಿ ಜೈಲಿಗೆ ಹೋಗಿ ಬಂದಿರುವ ಕಳಂಕ ಹೊತ್ತಿದ್ದಾರೆ. ಹೀಗೆ ಇವರೆಲ್ಲರ ನಡುವೆ ಕಾಂಗ್ರೆಸ್ ಮುಖಂಡರು, ಹೈಕಮಾಂಡ್, CM ಅವರಿಗೆ ರಘುಮೂರ್ತಿ ಬೆಸ್ಟ್ ಆಪ್ಷನ್ ಆಗಿ ಕಾಣಿಸಿದ್ದಾರೆ. ರಘುಮೂರ್ತಿ ಮಂತ್ರಿ ಏನೋ ಆದರೂ ನಿಜ, ಬಟ್ ಅವ್ರ ಮುಂದೆ ನಿಜವಾದ ಸವಾಲು ಈಗ ಇರೋದು. ಕ್ಷೇತ್ರಕ್ಕೆ ಸೀಮಿತವಾಗಿದ್ದ ರಘುಮೂರ್ತಿ ಮುಖ್ಯವಾಗಿ ಈಗ ಅವರಿಗೆ ಎದುರಾಗೋದು ಹಿರಿಯೂರು ಉಪಚುನಾವಣೆ. ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆಲ್ಲಿಸುವ ಸವಾಲು ಮುಂದಿದೆ. DCC ಬ್ಯಾಂಕ್ ಚೇರ್ಮನ್ ಆಗಿರೋದ್ರಿಂದ ಆ ಕೆಲಸವನ್ನು ಕೂಡ ಸಮರ್ಥವಾಗಿ ನಿಭಾಯಿಸಬೇಕಿದೆ. ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟಿಸಿ ಮುಂದಿನ ಚುನಾವಣೆಗೆ ಹಣಿ ಮಾಡಬೇಕಿದೆ. ಜಿಲ್ಲೆಗೆ ಎದುರಾಗಿರುವ ಬರವನ್ನು ಕೂಡ ನಿಭಾಯಿಸಬೇಕಿದೆ. ಹೀಗೆ ಸಾಲು ಸಾಲು ಸವಾಲುಗಳಿದ್ದು ಅವೆಲ್ಲವನ್ನು ತನಗೆ ಸಿಕ್ಕಿರುವ ಕಡಿಮೆ ಅವಧಿಯಲ್ಲಿ ನಿಭಾಯಿಸಿಕೊಂಡು ತಾನು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಪಕ್ಷದ ಅಭ್ಯರ್ಥಿಗಳನ್ನು ಜಿಲ್ಲೆಯಲ್ಲಿರುವ 6 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಬಾವುಟ ಹಾರಿಸುವ ಮಹತ್ತರ ಜವಾಬ್ದಾರಿ ಇದ್ದು ಅದನ್ನೆಲ್ಲ ತುಂಬ ಜಾಣ್ಮೆ ತಾಳ್ಮೆಯಿಂದ ನಿಭಾಯಿಸುವ ಸವಾಲುಗಳಿವೆ. ಅವೆಲ್ಲವನ್ನ ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸ ಕೂಡ ಜಿಲ್ಲೆಯ ಜನತೆಯದ್ದಾಗಿದ್ದು ನಾವು ಕೂಡ ಅದೇ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ರಘುಮೂರ್ತಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋದು ಸ್ವಾರ್ಥ ಇದೆ ಕಣ್ರಿ. ಅವರೆಲ್ಲ ಜೈನ್ ಬಂದಿಲ್ಲ ಸರಿ, ಎಲ್ಲ ನೀನು ಅಲ್ಲೆಲ್ಲ ಮಿನಿಸ್ಟ್ರಿ ಜೊತೆ ಸೇರ್ಕೊಂಡೆ ನಮಗೆ ನೀವೇ ಮಿನಿಸ್ಟ್ರಿಗೆ. ಇಲ್ಲಿ ಆಗಲಿಕ್ಕೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಮನಸ್ಸನ್ನು ಕೊಟ್ಟು ಇಲ್ಲಿ ಬಂದು ನಮ್ಮನ್ನು ಶಾಲೆನ ತೋರಿಸಿದಂಥವರು ನಿಮ್ಮ ಊರಿನ ಸುಪುತ್ರ, ಈಗಾಗಲೇ ತುಮಕೂರಲ್ಲಿ ಡಿಜಿಟಲ್ ಬೆಳ್ಳಿಗೆರೆ ಅಂತ ಹೆಸರನ್ನು ಹೊಂದಿ ಒಂದು ಸೋಷಿಯಲ್ ಮೀಡಿಯಾ ಸೇವೆ ಸಲ್ಲಿಸ್ತಾ ಈ ಗ್ರಾಮಕ್ಕೆ ಬೇಕಾದಂಥ ಸವಲತ್ತುಗಳು ಸಿಗಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡ್ತಕ್ಕಂಥ ಜಯಣ್ಣವರೇ ಮತ್ತು ನಿರೂಪಣೆಯನ್ನು ಮಾಡ್ತಕ್ಕಂಥ ರವಿಕುಮಾರ್ ಅವರೇ, ಅವರೆಲ್ಲ ಸ್ನೇಹ ಬಳಗದವರೇ. ಈಗಾಗಲೇ ಭಾಳಷ್ಟು ಜನ ಅವರು ಬಂದಿದ್ದಾರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ. ಅಂಥ ಎಲ್ಲ ಸ್ನೇಹಿತರೆ ಮತ್ತು ಎಲ್ಲ ಸಾರ್ವಜನಿಕರು ನನ್ನೂರಿನ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ಯತ್ನ ನಡೆಸ್ತಾ ಇದ್ದು ಈಗಾಗಲೇ 80 ಲಕ್ಷದ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣ ಮಾಡಿದ್ದು ಅದನ್ನು ಈಗ ಮಂತ್ರಿಯಾಗಿ ಲೋಕಾರ್ಪಣೆ ಮಾಡಲಿದ್ದಾರೆ. ಇದರ ಜೊತೆಗೆ ಕಿರಿಯ ಪ್ರಾಥಮಿಕ ಶಾಲೆಗೂ ಹೊಸತನ ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದು LKG, UKG ಸಹ ಶುರು ಮಾಡುವ ಭರವಸೆಯೊಂದಿಗೆ ನಾವು ಅಭಿವೃದ್ಧಿಗೆ ಒತ್ತು ಕೊಡುವ ಜನನಾಯಕನಿಗೆ ಶುಭ ಹಾರೈಸ್ತೇವೆ. ಅಭಿನಂದನೆಗಳು ತಿಪ್ಪಯ್ಯ ರಘುಮೂರ್ತಿ ಅವರಿಗೆ. ಜಾತಿನ ಪ್ರೀತಿಸೋನು ರಾಜಕಾರಣಿ ಆಯ್ತಾನೆ, ಜನರನ್ನ ಪ್ರೀತಿಸೋನು ರಾಜ್ಕುಮಾರ್ ಆಯ್ತಾನೆ ಅಂತ ಹೇಳಿ ಶಿಲುಬೆಯನ್ನೇ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶದ ನೀನಾದೆ.
ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.